ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನಾಗರಾಜ್ ಶರ್ಮ ಗುರೂಜಿ. ಈ ದಿನ ನಾವು ಆರೋಗ್ಯವನ್ನು ಕಾಪಾಡಲಿಕ್ಕೆ ಯಾವ ಒಂದು ರೀತಿಯಲ್ಲಿ ಮಾಡ್ಬೋದು, ಅಥವಾ ನಮಗೆ ಯಾವ ರೀತಿಯಾದಂಥ ಒಂದು ಮುದ್ರೆಗಳನ್ನು ಮಾಡೋದ್ರಿಂದ ಶುಭ ಕೊಡುತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಈ ದಿನದ ಮುದ್ರೆ ಅಪಾನ ಮುದ್ರೆ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಎರಡು ಕೈಯನ್ನು ಈ ರೀತಿಯಾಗಿ, ಈ ಬೆರಳನ್ನು ಈ ರೀತಿಯಾಗಿ ಹಿಡ್ಕೊಂಡು, ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಹಿಡ್ಕೊಳ್ಳಿ. 20 ನಿಮಿಷ ಹಿಡ್ಕೊಳ್ಳೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯಾದಂತಹ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ನಿವಾರಣೆಯಾಗಿ ಹೊಟ್ಟೆ ಎಲ್ಲದಕ್ಕೂ ಕೂಡ ಮುಖ್ಯವಾಗಿದ್ದು, ಆ ಹೊಟ್ಟೆ ಸಮವಾಗಿದ್ದರೆ, ಸರಿಯಾಗಿದ್ದರೆ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಯಾವುದೇ ರೀತಿಯ ತೊಂದರೆಗಳು ತಾಪತ್ರಯ ಬರೋದಿಲ್ಲ. ಅದಕ್ಕೋಸ್ಕರ ಮನುಷ್ಯನ ದೇಹದ ಹೊಟ್ಟೆಯನ್ನು ಕಾಪಾಡ್ತಕ್ಕಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು, ಜೀರ್ಣಕ್ರಿಯೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಮುದ್ರೆ ಈ ಒಂದು ಮುದ್ರೆ ಅಪಾನ ಮುದ್ರೆ ಅಂತ ಹೇಳ್ತಕ್ಕಂಥ. ಇದನ್ನು ಪ್ರತಿ ದಿನದಲ್ಲೂ ಕೂಡ 20 ನಿಮಿಷ ಮಾಡಿ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇದು ಎರಡೂ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ದೇಹವನ್ನು, ಅಥವಾ ನೀವು ಒಂದು ಜಾಗದಲ್ಲಿ ನೇರವಾಗಿ ಕೂತ್ಕೊಂಡು 20 ನಿಮಿಷ ಕಾಲವಾಗಿ ಇದನ್ನು ಮುದ್ರೆಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಎಲ್ಲ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಯಾವುದೇ ಹೊಟ್ಟೆ ಸಂಬಂಧಗಳು ಇರ್ತಕ್ಕಂಥ ದೋಷಗಳು ನಿವಾರಣೆಯಾಗಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಈ ರೀತಿಯಾಗಿ ನೋಡಿ, ಹೀಗೆ 20 ನಿಮಿಷ ಕೂತ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನವನ್ನು ಮಾಡ್ತಾ 20 ನಿಮಿಷ ಈ ಮುದ್ರೆಯನ್ನು ಮಾಡಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಹಾಗೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಬೇರೆ ಬೇರೆ ಮುದ್ರೆಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ. ನೋಡ್ತಾ ಇರಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮುದ್ರೆಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡು ಮಾಡ್ತಕ್ಕಂಥದ್ದು. ಯಾರು ಮುದ್ರೆ ಮಾಡ್ತಾ ಇರ್ತಾರೋ ಅವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಯಾರಿಗೆ ಆರೋಗ್ಯ ಇರುತ್ತೆ ಅವ್ರು ಯಾವತ್ತೂ ಕೂಡ ಸಂತೋಷವಾಗಿರುತ್ತೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮುದ್ರೆಯನ್ನು ಖಂಡಿತವಾಗಿ ದಿನ ಮಾಡಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ. ಎಲ್ಲರಿಗೂ ಶುಭವಾಗಲಿ.